ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಪುಂದಾನೇರೆ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈ ಬಾರಿಯ ಅಧಿವೇಶನ ಒಂದಷ್ಟು ಹೊಸತುಗಳಿಗೆ ಅಥವಾ ವಿಶೇಷ ಸಂದರ್ಭಗಳಿಗೆ ಸಾಕ್ಷಿಯಾಗ್ತಿದ್ಯಾ ಅಂತ? ಡಿ ಕೆ ಶಿವಕುಮಾರ್ ಅವ್ರದ್ದು ನೋ ಡೌಟ್ ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನ, ಆದರೆ ಒಲ್ಲದ ಮನಸ್ಸಿನಿಂದ ಕೆಳಗಿಳಿತಾ ಇರುವಂತಹ ಸಭಾಪತಿಗಳು, ಹಂಗಾಮಿಯಾಗಿ ಕೂರ್ಲಿಕ್ಕೆ ಹೊರಟಿರುವ ಸಭಾಧ್ಯಕ್ಷರು, ಇದರ ನಡುವೆ ಖಾತೆ ಇದ್ರೂ ಕೂಡ, ಅಂದರೆ ಸಚಿವ ಸ್ಥಾನ ಇದ್ರೂ ಕೂಡ ಖಾತೆ ಇಲ್ಲದ ಸಚಿವರುಗಳು, ಹೀಗೆ ಒಂದು ರೀತಿಯ ವಿಚಿತ್ರ, ಹಾಗೆ ಮೊದಲು ಅನಿಸುವಂತಹ ಸಂದರ್ಭಗಳಿಗೆ ಸಾಕ್ಷಿ ಆಗ್ಲಿಕ್ಕಿದೆ. ನಿಜ ಸ್ಮಿತಾ, ಬಹುಶಃ ಈ ಬಾರಿ ಅಧಿವೇಶನ ಇದೆಯಲ್ಲ, ಹಲವಾರು ಕಾರಣಗಳಿಗೆ. ಒಂದು, ಅಧಿವೇಶನ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಲರ್ನಿಂಗ್ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸಭಾಧ್ಯಕ್ಷರ ಸ್ಥಾನ, ಉಪಸಭಾಧ್ಯಕ್ಷರ ಸ್ಥಾನ, ಸಭಾಪತಿ ಸ್ಥಾನ, ಉಪಸಭಾಪತಿ ಸ್ಥಾನ, ಸಚಿವರು, ಅದರಲ್ಲೂ ಕೂಡ ಸಚಿವರಿಗೆ ಖಾತೆ ಹಂಚಿಕೆ. ನೋಡಿ, ನೀವು ಈಗ ಮಾತಾಡ್ತಾ ಇದ್ದೀವಲ್ಲ, ಈ ಸಮಯದವರೆಗೂ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಆಗಲೇ 8 ದಿನ ಆಯಿತು ಸ್ಮಿತಾ. ನಾಳೆ ಬಿಟ್ಟರೆ ನಾಡಿದ್ದು ಬೆಳಗ್ಗೆ ಅಧಿವೇಶನ. ಅಲ್ಲಿಯವರೆಗೂ ಏನಾದರೂ ಖಾತೆ ಹಂಚಿಕೆ ಆಗಲಿಲ್ಲ ಅಂದರೆ, ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಆ ರೀತಿ ಆಗಿಲ್ಲ ಯಾವಾಗಲೂ ಕೂಡ. ಹಾಗೇನಾದರೂ ಆಗಿದ್ದೇ ಆದರೆ ಖಾತೆ ರಹಿತ ಸಚಿವರು, ಅವರು ಸಚಿವರು ಆದರೆ ಅವ್ರಿಗೆ ಯಾವ ಖಾತೆ ಅಂತ ಇಲ್ಲ, ಬಂದು ಕೂತ್ಕೊಂಡ್ರೆ ಅದಿನ್ನೆಂಥ ಸನ್ನಿವೇಶ ಆಗಿರ್ಬೋದು. ನಾವಂತೂ ನೋಡಿಲ್ಲ ಯಾವತ್ತೂ ಕೂಡ ಸದನದಲ್ಲಿ, ಕಲಾಪದಲ್ಲಿ ಎಷ್ಟೋ ಬಾರಿ ರಿಪೋರ್ಟ್ ಮಾಡಿದ್ದೀವಲ್ಲ, ಯಾವತ್ತೂ ಕೂಡ ಇಂಥ ಸನ್ನಿವೇಶವನ್ನು ನೋಡಿಲ್ಲ. ಆ ರೀತಿ ಬಹುಶಃ ಆಗಲಿಕ್ಕಿಲ್ಲ. ಇವತ್ತು ಖಾತೆ ಹಂಚಿಕೆ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಲ್ಲ, ಹಾಗಾಗಲಿಕ್ಕಿಲ್ಲ. ಹಾಗೇನಾದರೂ ಆದರೆ ಅದು ಹೊಸ ಸಂದರ್ಭ, ಆ ಸಚಿವರಿಗೆ ಹೊಸ ಸಂದರ್ಭ. ಖಾತೆ ಇಲ್ಲದೆ ಸದನಕ್ಕೆ ಬಂದು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದಂತಹ ಸಚಿವ ಸ್ಥಾನ ಇದೆಯಲ್ಲ, ಅದಿನ್ನೆಂಥ ಸಚಿವ ಸ್ಥಾನ. ಆ ಸಚಿವರ ಉತ್ತರದಾಯಿತ್ವ ಎಲ್ಲಿ? ಸಹಜವಾಗಿ ಈ ಪ್ರಶ್ನೆ ಕೂಡ ಚರ್ಚೆಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಅಧಿವೇಶನ ಇದೆಯಲ್ಲ, ನೀವು ವಿಧಾನಸಭೆ ತೆಗೆದುಕೊಳ್ಳಿ, ವಿಧಾನ ಪರಿಷತ್ ತೆಗೆದುಕೊಳ್ಳಿ, ನೋಡಿ, ನಾಳೆ ಕೂಡ ಅದೇ ಕಾರಣಕ್ಕಾಗಿ ಅಧಿವೇಶನ ಅನ್ನುವಂಥ ವಿಚಾರ ಯಾಕೆ ಎಳೆಯಾಗಿ ಹೇಳಲಿಕ್ಕೆ ಇದು ಸೂಕ್ತ ಸಂದರ್ಭ ಅಂದರೆ, ಪ್ರಶ್ನೋತ್ತರ ಅವಧಿ ಇರುತ್ತಲ್ಲ, ಮೊಟ್ಟ ಮೊದಲ ಅವಧಿ ಅದು. ಅಂದರೆ ಕಲಾಪ ಆದ ಕೂಡಲೇ ಮೊದಲು ತೆಗೆದುಕೊಳ್ಳೋದೇ ಪ್ರಶ್ನೋತ್ತರ ಅವಧಿ. ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಅದನ್ನೊಂದು ನಿಯಮನೇ ಮಾಡಿಬಿಟ್ರು, ಮೊದಲು ಏನೇ ಇದ್ದರೂ ಪ್ರಶ್ನೋತ್ತರ ಅವಧಿಯನ್ನು ಮುಗಿಸ್ಬಿಟ್ಟೆ ಮುಂದೆ ಹೋಗಬೇಕು ಅಂತ. ಪ್ರಶ್ನೋತ್ತರ ಅವಧಿ ಅಂದರೆ ಏನು ಸ್ಮಿತಾ? ಪ್ರಶ್ನೋತ್ತರ ಅವಧಿ ಅಂದರೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರಿಗೆ ಈಗಲೇ ಹಾಕ್ತಾ ಇರ್ತಾರೆ ಪ್ರಶ್ನೆ. ಈಗಾಗಲೇ ಒಂದು ವಾರದಿಂದ ಪ್ರಶ್ನೆ ಹಾಕ್ತಾ ಇರ್ತಾರೆ ಶಾಸಕರೆಲ್ಲ. ಅವ್ರಿಗೆ ಯಾವ ಸಚಿವರಿಗೆ ಅಂತ ಹಾಕಿದಾರೋ ಗೊತ್ತಿಲ್ಲ, ಈಗ ಇಲಾಖೆಗಳಿಗೆ ಪ್ರಶ್ನೆ ಹಾಕಿರ್ಬೋದು ಅಷ್ಟೇ. ಸೊ ಆ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರು ಎದ್ದು ನಿಂತು ಉತ್ತರ ಕೊಡಬೇಕು. ಈಗ ಕೃಷಿ ಇಲಾಖೆಯ ಸಮಸ್ಯೆ, ಪ್ರಶ್ನೆ ಹಾಕಿರ್ತಾರೆ, ಕೃಷಿ ಸಚಿವರು ಎದ್ದು ನಿಂತು ಉತ್ತರ ಕೊಡಬೇಕು. ಯಾರು ಕೃಷಿ ಸಚಿವರು? ಯಾರು? ನಾಳೆ ಬಿಟ್ಟರೆ ನಾಡ್ದು ಬೆಳಗ್ಗೆ ಅಧಿವೇಶನ. ಯಾರು ಕೃಷಿ ಸಚಿವರು? ಯಾರು? ಶಿಕ್ಷಣ ಸಚಿವರು ಯಾರು? ಸಣ್ಣ ನೀರಾವರಿ ಸಚಿವರು ಯಾರು? ಈ ಪ್ರಶ್ನೆಗಳೆಲ್ಲ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, 19 ಸಚಿವರ ಖಾತೆಗಳನ್ನು ಕೂಡ ಮುಖ್ಯಮಂತ್ರಿಗಳು, ಅವ್ರ ಜವಾಬ್ದಾರಿ, ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕಾಗುತ್ತೆ ಅದೆಲ್ಲದಕ್ಕೂ ಕೂಡ. ಪ್ರಾಕ್ಟಿಕಲಿ ಸಾಧ್ಯವಾ? ಯಾಕೆ ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅಂದರೆ, ಬರೀ ವಿಧಾನಸಭೆ ಅಲ್ಲ, ವಿಧಾನ ಪರಿಷತ್ತಲ್ಲೂ ಅದೇ ಖಾತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿರ್ತಾರಲ್ಲ, ಇಲ್ಲಿ ಉತ್ತರ ಕೊಡ್ತಾರಾ, ಅಲ್ಲಿ ಉತ್ತರ ಕೊಡ್ತಾರಾ? ಈ ಎಲ್ಲ ಕಾರಣಕ್ಕಾಗಿ ಈ ಬಾರಿ ಅಧಿವೇಶನದಲ್ಲಿ ಹೇಗೆ ಮಾಡ್ತಾರೆ ಇವನ್ನೆಲ್ಲ ಅನ್ನುವಂಥ ಪ್ರಶ್ನೆ. ನೋಡಿ, ನೀವು ಹೇಳಿದ್ರಿ ಒಲ್ಲದ ಮನಸ್ಸಿನಿಂದ ಸಭಾಪತಿ ಪೀಠದಿಂದ ಕೆಳಗಿಳುತ್ತಿರುವಂತಹ ಹೊರಟ್ಟಿಯವರು ಅಂತ. ನೋಡಿ, ಒಂದು ಕಡೆ ವಿಧಾನ ಪರಿಷತ್ತಲ್ಲಿ ಒಲ್ಲದ ಮನಸ್ಸಿನಿಂದ ಸಭಾಪತಿ ಹೊರಟ್ಟಿಯವರು ಕೆಳಗಿಳಿದ್ರು. ಈಗ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವ್ರು ಬಂದಿದ್ದಾರೆ. ಅಲ್ಲೂ ಒಂದು ಪ್ರೋಸೆಸ್. ಈಗ ಸಭಾಪತಿಗಳ ಆಯ್ಕೆ ಹೇಗಾಗುತ್ತೆ, ಅದಾದ ನಂತರ ಉಪಸಭಾಪತಿಗಳ ಆಯ್ಕೆ ಹೇಗಾಗುತ್ತೆ, ಈ ಕಡೆ ಸಭಾಧ್ಯಕ್ಷರ ಆಯ್ಕೆ ಹೇಗಾಗುತ್ತೆ. ಯಾಕಂದರೆ ಯು ಟಿ ಖಾದರ್ ಅವರು ಒಲ್ಲದ ಮನಸ್ಸಿನಿಂದ ಅಲ್ಲ, ಭಾಳ ಸಂತೋಷವಾಗಿಯೇ ಕೆಳಗಿಳಿದ್ರು. ಯಾಕಂದರೆ ಮಿನಿಸ್ಟರ್ ಆಗುವಂಥ ಅವಕಾಶ ಸಿಗ್ತಲ್ಲ, ಭಾಳ ಖುಷಿಯಾಗಿ ಕೆಳಗಿಳಿದ್ರು. ಆದರೆ ಈಗ 10 ಇದ್ದಾರಲ್ಲ, ಮತ್ತೆ ಪೀಠದ ಮೇಲೋ ಕೂರೋರು ಇದ್ದಾರಲ್ಲ, ಸೊ ಅವರು GS ಪಾಟೀಲ್ರು, ಅವರಿಗೇನು ಭಾಳ ಖುಷಿಯಿಂದ ಕೂರ್ತಾ ಇದ್ದಾರೆ, ಹೇಗೋ ಅವರೇ ಹೇಳ್ಬೇಕು ಅದನ್ನು. ಅಲ್ಲೂ ಆ ಪ್ರಕ್ರಿಯೆಗೂ ಈ ಅಧಿವೇಶನ ಸಾಕ್ಷಿ ಆಗುತ್ತೆ. ಸಭಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ, ಉಪಸಭಾಧ್ಯಕ್ಷರ ಆಯ್ಕೆ ಹೇಗೆ ನಡೆಯುತ್ತೆ, ಇದೆಲ್ಲದಕ್ಕೂ ಸಾಕ್ಷಿ ಆಗ್ತಾ ಇದೆ. ಮತ್ತು ಈ ಪ್ರಶ್ನೋತ್ತರ ಅವಧಿ ಅಂತ ಯಾಕೆ ಹೇಳಿದೆ ಅಂದರೆ, ಪ್ರಶ್ನೋತ್ತರ ಅವಧಿಯನ್ನು ತೆಗೆದುಕೊಂಡಿದ್ದೇ ಆದರೆ ಉತ್ತರವನ್ನು ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಒಂದು ವೇಳೆ ಖಾತೆ ಹಂಚಿಕೆ ಆಗದೆ ಹೋದರೆ ಅದನ್ನು ಹೇಗೆ ನಡೆಸ್ತಾರೆ, ಶೂನ್ಯ ವೇಳೆ ಅಂತ ಬರುತ್ತೆ. ಪ್ರಶ್ನೋತ್ತರ ಅವಧಿ ಆದ ಕೂಡಲೇ ಸ್ಮಿತಾ ಶೂನ್ಯ ವೇಳೆ ಶುರು ಆಗುತ್ತೆ. 1 ಗಂಟೆ ಇರುತ್ತದು. ನೆಕ್ಸ್ಟ್ ಮಿನಿಟ್ಟೆ ಪ್ರಶ್ನೋತ್ತರ ಅವಧಿ ಆದ ನೆಕ್ಸ್ಟ್ ಮಿನಿಟ್ ಶೂನ್ಯ ವೇಳೆ ಬರ್ನಿಂಗ್ ಇಶ್ಯೂಸ್ನ ಅಲ್ಲಿ ರೈಸ್ ಮಾಡ್ಬೋದು. ಸೊ ಯಾವ ಸಚಿವರಿಗೆ ಸಂಬಂಧಪಟ್ಟಿದ್ದು ಬೇಕಾದರೂ ಅಲ್ಲಿ ಕೇಳ್ಬೋದು. ಸೊ ಸಚಿವರೇ ಇಲ್ಲದೆ ಇರುವಾಗ ಆ ಖಾತೆಗೆ ಮುಖ್ಯಮಂತ್ರಿಗಳೇ ಶೂನ್ಯ ವೇಳೆಗೆ ಎಲ್ಲಿ ಉತ್ತರ ಕೊಡ್ತಾರೆ? ವಿಧಾನ ಪರಿಷತ್ತಲ್ಲ, ವಿಧಾನಸಭೆ ಅಲ್ಲ. ಸೊ ಈ ಎಲ್ಲ ಕಾರಣಕ್ಕಾಗಿ ಕುತೂಹಲ ಇದೆ. ಅದೇ ಕಾರಣಕ್ಕಾಗಿ ನಾವು ಎಳೆಯಾಗಿ ಈ ಅಧಿವೇಶನದ ವಿಚಾರವನ್ನು ತೆಗೆದುಕೊಂಡಿದ್ದು ಎಷ್ಟು ರೆಲವೆಂಟ್ ಇದೆ ಅಂದರೆ, ಖಂಡಿತವಾಗಿಯೂ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧಿವೇಶನವೇ ಕೊಡಬೇಕಾಗಿದೆ ಸ್ಮಿತಾ. ನಿಜ, ಇದಲ್ಲದೆ ಖಾತೆ ಇಲ್ಲದ ಸಚಿವರುಗಳು ಇನ್ ಕೇಸ್ ಆಗದೆ ಹೋದರೆ
ಇದ್ರ ಜೊತೆಗೆ ಒಂದಷ್ಟು ಅಸಮಾಧಾನಗಳು ಪಕ್ಷದ ಒಳಗಿದೆ ಅನ್ನೋದಿದೆಯಲ್ಲ ವೀರೇಂದ್ರ. ಹಿಂಗಾಗಿ ಯಾರು ಬರ್ತಾರೆ ಈ ಬಾರಿ ಅಧಿವೇಶನಕ್ಕೆ, ಬಂದರೂ ಕೂಡ ಅವರ ಪಾರ್ಟಿಸಿಪೇಷನ್ ಎಷ್ಟು ಆಕ್ಟಿವ್ ಆಗಿರುತ್ತೆ ಅಥವಾ ಮೌನವಾಗಿದ್ದು ಏನು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಹೇಳ್ತಿರೋದು ಸಿದ್ದರಾಮಯ್ಯನವ್ರ ಬಗ್ಗೆ ನಿಮಗೂ ಗೊತ್ತಾಗಿರುತ್ತೆ. ಈಗ ಆಲ್ರೆಡಿ ಇಂಥ ಅನೇಕರು ಇದ್ದಾರೆ, ಕೇವಲ ಸಿದ್ದರಾಮಯ್ಯನವರೆಲ್ಲ. ಈ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಅಸಮಾಧಾನ, ಸಿಕ್ಕಿರೋ ಖಾತೆ ಬಗ್ಗೆ ಈಗ ಆಲ್ರೆಡಿ ಇರೋ ಸಚಿವರಿಗೆ ಅಸಮಾಧಾನ, ಇನ್ನು ಇನ್ ಕೇಸ್ ಸಚಿವ ಸಂಪುಟ ಯಾರ್ಯಾರಿಗೆ ಖಾತೆ ಅಂತ ಹೇಳಿ ಗೊತ್ತಾದರೂ ಕೂಡ ಅವರಲ್ಲಿರೋ ಅಸಮಾಧಾನ, ಇದು ಕೂಡ ರಿಫ್ಲೆಕ್ಟ್ ಆಗಬಹುದಾ ಅಂತ. ಎಸ್, ನಾನು ಇಲ್ಲಿಯವರೆಗೂ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದು. ಈಗ ನೀವು ಕೇಳ್ತಾ ಇರೋ ಆಯಾಮ ಪೊಲಿಟಿಕಲ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಆ ಪೊಲಿಟಿಕಲ್ ಆಯಾಮ ಇದೆಯಲ್ಲ ಅದು ಕೂಡ ಬಹಳ ಕುತೂಹಲ ಇದೆ. ಯಾಕಂದರೆ ಕೇವಲ ಸಚಿವ ಸ್ಥಾನ ಕಳೆದುಕೊಂಡವರು ಅಷ್ಟೇ ಅಲ್ಲ, ಅಂದರೆ ಒಂದು ಕಡೆ ಕಳೆದುಕೊಂಡವರು, ಮತ್ತೊಂದು ಕಡೆ ಸಿಗದವರು, ಅವರ ಪ್ರತಿಭಟನೆ, ಅವರ ಕಾರ್ಯತಂತ್ರ. ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ನಾವು ಡಿನ್ನರ್ ಮೀಟಿಂಗ್ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೆಲವರೆಲ್ಲ ತಟಸ್ಥ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸ್ಮಿತಾ. ಅದಕ್ಕೂ ಕೂಡ ಸಾಕ್ಷಿ ಆಗುತ್ತೆ ಈ ಬಾರಿ ಅಧಿವೇಶನ. ಕೆಲವರು ಉತ್ತರವನ್ನು ಪಡೀಲಿಕ್ಕೆ ರೆಡಿ ಇಲ್ಲ. ಆಡಳಿತ ಪಕ್ಷದ ಸದಸ್ಯರೇ ಅವರು ಪ್ರಶ್ನೆಯನ್ನು ಹಾಕಿದ್ದಾರೆ, ಉತ್ತರ ಕೊಡ್ತೀವಿ ಅಂದರೆ ನಮಗೆ ಉತ್ತರ ಬೇಡ, ಯಾಕಂದರೆ ಅಸಮಾಧಾನ. ಈ ರೀತಿಯ ಸಂದೇಶ ರವಾನೆ ಮಾಡಲಿಕ್ಕೂ ಕೂಡ ಸಿದ್ಧರಾದವರು ಇದ್ದಾರೆ. ಸೊ ಆ ಎಲ್ಲ ಹೊಸತನಗಳಿಗೂ ಕೂಡ ಈ ಬಾರಿ ಅಧಿವೇಶನ ಸಾಕ್ಷಿ ಆಗುವಂಥದ್ದಿದೆ. ನೋಡಿ, ಇದೆಂಥ ಹೊಸತನ ಅಂತ ನೀವು ಯೋಚನೆ ಮಾಡಿ. ಅಂದರೆ ಮತ್ತು ಖಾತೆ ಏನಾದ್ರು ಹಂಚಿಕೆ ಆಯಿತು ಅಂದರೆ, ಈಗ ಹಂಚಿಕೆ ಆಗಲಿಲ್ಲ ಅಂದರೆ ಹೇಗೆ ಅಂತ ನಾವು ಯೋಚನೆ ಮಾಡಿದ್ವಿ. ಹಂಚಿಕೆ ಆದರೆ ಅದರಲ್ಲೊಂದು ಬಂಡಾಯ ಸೃಷ್ಟಿ ಆಗುತ್ತೆ. ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ. ಹಿಂದೆ ನಾವು ನೋಡಿದ್ವಲ್ಲ ಮುನಿಯಪ್ಪನವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಅನ್ನೋದ್ರಿಂದ ಹಿಡಿದು ಈಗ ಹೊಸಬ್ರು ಯಾರು 19 ಜನ ಕಾಯ್ತಾ ಇದ್ದಾರಲ್ಲ ಇಂತಿಂಥ ಖಾತೆ ಬೇಕು ಅಂತ, ಅದರಲ್ಲೂ ಕೊಟ್ಟ ಮಾತಿದೆ. ಸೊ ಅವೆಲ್ಲವನ್ನು ಕೂಡ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದನ್ನು ಆಧರಿಸಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಏನೇನಾಗುತ್ತೆ ಈ ಅಧಿವೇಶನ ಸಂದರ್ಭದಲ್ಲಿ ಒಂದಷ್ಟು ಡಿಸಿಡೆಂಟ್ ಆಕ್ಟಿವಿಟೀಸ್ ನಡೆಯುವಂಥ ಸಾಧ್ಯತೆ ಇದೆ ಅನ್ನೋ ಟಾಕ್ ಈಗಾಗಲೇ ಶುರುವಾಗಿದೆ. ಅದಕ್ಕೂ ಕೂಡ ಈ ಬಾರಿಯ ಅಧಿವೇಶನ ಕಲಾಪದ ಸಂದರ್ಭದಲ್ಲಿ ನೋಡಿ, ಈ ಅಧಿವೇಶನ ಸಂದರ್ಭ ಇದೆಯಲ್ಲ ಸ್ಮಿತಾ, ಒಂದು ಗುಂಪುಗಾರಿಕೆ ಮಾಡಲಿಕ್ಕೆ ಎಲ್ಲ ಶಾಸಕರು ಒಟ್ಟಾಗಿ ಸಮಾನ ಮನಸ್ಕರು ಅಂತ ಒಂದು ಅದಕ್ಕೆ ಟ್ಯಾಗ್ಲೈನ್ ಕೊಡ್ಕೊತಾರೆ. ಅವರೆಲ್ಲ ಒಟ್ಟಾಗಲಿಕ್ಕೆ, ಕಾರ್ಯತಂತ್ರವನ್ನು ಹೆಣಿಲಿಕ್ಕೆ, ಮುಂದಿನ ಚುನಾವಣೆ ದೃಷ್ಟಿಯಿಂದ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ಈಗಲೇ ಪ್ಲಾನ್ ರೆಡಿ ಆಗುತ್ತೆ. ಆ ಎಲ್ಲದಕ್ಕೂ ಕೂಡ ಈ ಬಾರಿ ಅಧಿವೇಶನ ಸಾಕ್ಷಿ ಆಗುವಂಥದ್ದಿದೆ ರಾಜಕೀಯವಾಗಿ ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.